ಇದು ಯಾವ ಜಾಗಕ್ಕೆ ಬಂದಿದ್ದೀನಪ್ಪ? ನಿದ್ದೆ ಹಾಳಾಗೋ ಲೆವೆಲ್ಗೆ ಡಿಸ್ಟರ್ಬ್ ಆಗ್ತಿದ್ದೀನಲ್ಲ ಗುರುವೇ. ಫೂ. ಇಲ್ಲ, ನನಗೂ ಈ ಕೊಡಗುಗೂ ಏನೋ ಸಂಬಂಧ ಇದೆ. ಇಲ್ಲ ಅಂದಿದ್ರೆ ತಿರುಗ್ಸಿ ಮುರುಗ್ಸಿ ವಿಧಿ ನನ್ನನ್ನು ಈ ಊರಿಗೆ ಕರ್ಕೊಂಡ್ ಬರ್ಬೇಕಾಗಿತ್ತ, ಅದು ಇಲ್ಲಿಗೆ. ಆ ವಸುಂಧರ ಅದ್ ಯಾವನ್ನೋ ಹುಡುಕ್ಬೇಕು ಅಂತ ಇಲ್ಲಿ ಕರ್ಕೊಂಡ್ ಬಂದಿದ್ದು ನನ್ನ. ಈಗ ದುಷ್ಯಂತ. ಥೋ, ನನಗ್ ನಿದ್ದೆಗೆಡಕ್ ಆಗಲ್ಲಪ್ಪ. ಆಂಜನೇಯ, ಈಗ ಕಣ್ಣು ಮುಚ್ಕೊಂಡು ಮಲ್ಕೋತೀನಿ. ಯಾವ ಕನಸು ಬರ್ದೇ ಇರಂಗೆ ನನ್ನನ್ನು ಮಲಗಿಸ್ಬೇಕು, ಆಯ್ತಾ? ಕರಾಗ್ರೆ ವಸತೆ ಲಕ್. ಥೋ, ಇದು ಮಲಗ್ಬಿಟ್ಟು ಎದ್ಮೇಲೆ ಹೇಳೋ ಶ್ಲೋಕ ಅಲ್ವಾ? ಈಗಲೇ ಹೇಳ್ಬಿಟ್ರೆ ಬರೋನಿದ್ದೇನು ರೈಟ್ ಹೇಳ್ಬಿಡುತ್ತೆ. ಈ ಮಲಗಕ್ಕೊಂದು ಶ್ಲೋಕ ಹೇಳ್ಸ್ಕೋಬೇಕು ಆ ಶಾಂತಲಾಮ್ಮನ ಹತ್ರ. ಜೈ ಬಜರಂಗ ಬಲಿ. ಕಾವೇರಿ 10 ವರ್ಷದಿಂದ ನನ್ನ ಕನ್ಸಲ್ಲಿ ಬರ್ತಿರೋ ಕಾವೇರಿ. 10 ವರ್ಷದಿಂದ ನನ್ನ ಕನ್ಸಲ್ಲಿ ಬರ್ದು ಮುಖ ತೋರಿಸ್ದೆ ನನ್ನನ್ನು ಕಾಡ್ತಿರೋ ಕಾವೇರಿ. ಅಲ್ಲ, ಇವ್ರು ಹೇಳೋ ಕಥೆಯಲ್ಲಿ ಬರೋ ಕಾವೇರಿಗೂ ನನ್ನ ಕನ್ಸಲ್ಲಿ ಬರೋ ಕಾವೇರಿಗೂ ಏನಾದರೂ ಲಿಂಕು? ಆದಿತ್ಯನ ಜೊತೆ ಕಾವೇರಿನೂ ಬೆಂಕಿಲ್ ಸುಟ್ಟೋದ್ರು ಅಂತಾರಲ್ಲ. ನನ್ನ ಕನ್ಸಲ್ಲಿ ಬರೋ ಕಾವೇರಿ ಮುಖ ಏನಾದರೂ ನನಗೆ ಗೊತ್ತಿದ್ರೆ ಇವಳೇನ ಕಾವೇರಿ ಅಂತ ಇವ್ರ ಹತ್ರ ಕೇಳ್ಬಿಟ್ಟು ತಿಳ್ಕೊಂಬಿಡ್ತಿದ್ದೆ. ಅಥವಾ ನಾನು ಆದಿತ್ಯ ಥರ ಆ್ಯಕ್ಟ್ ಮಾಡ್ತಿದ್ದೀನಿ ಅಂತ ಈ ಕಾವೇರಿ ಏನಾದ್ರು ನನ್ನ ಕನ್ಸಿಗೆ ಲಿಂಕ್ ಆಗ್ತಿದ್ದಾಳ? ಅಯ್ಯೋ, ನನ್ನ ತಲೆ ಕೆಟ್ಟೋಗ್ತಿದ್ಯಲ್ಲಪ್ಪ. ಬಿಟ್ಬಿಟ್ರಪ್ಪ ನನ್ನನ್ನು. ನನ್ಗೆ ಯಾವ ಕಾವೇರಿನೂ ಬೇಡ, ಆದಿತ್ಯನೂ ಬೇಡ, 10 ಲಕ್ಷನೂ ಬೇಡ. ನಿದ್ದೆ ಕೊಡ್ರು ನನಗೆ, ನಿದ್ದೆ ಕೊಡಿ. ಹೇ ಬಜರಂಗ ಬಲಿ. ಈಗ ಕೇಳಿ ಅಂಕಲ್, ನೀವು ಕೇಳೋ ಎಲ್ಲ ಪ್ರಶ್ನೆಗೂ 100ಕ್ಕೆ 100 ಮಾರ್ಕ್ಸ್ ಬರೋ ಥರ ಉತ್ತರ ಕೊಡ್ತೀನಿ. ಆವತ್ತು ನಿನ್ನ ಸಾವಿನ ಬಗ್ಗೆ ಕೇಳಿದಾಗ ಯಾಕೆ ಓಡೋದೆ ನೀನು? ಆದಿತ್ಯ ಆಗಿದ್ರೆ ಖಂಡಿತ ಆ ರೀತಿ ಮಾಡ್ತಾ ಇರಲಿಲ್ಲ. ಹೌದು, ನಾನು ಆದಿತ್ಯ ಅಲ್ಲ. ನಾನು ಆದಿತ್ಯ ಅಲ್ಲ, ಸಂಜು. ಆದಿತ್ಯ, ಏನ್ ಹೇಳ್ತಿದೀಯ ನೀನು? ಏನ್ ನಡೀತಾ ಇದೆ ಇಲ್ಲಿ? ಮತ್ತಿನ್ನೇನು ಅಂಕಲ್, ನಾನೇ ಆದಿತ್ಯ ಅಂದ್ರೆ ನೀವು ನಂಬ್ತಿಲ್ಲ. ಅದಕ್ಕೆ ನಿಮ್ಮ ಸಮಾಧಾನಕ್ಕೆ ಸಂಜುನೋ ಮಂಜುನೋ ಚಂದುನೋ ಅಂತ ಹೆಸರಿಟ್ಕೊಳ್ತೀನಿ. ನನಗೆ ನಿಮ್ಮ ಸಂತೋಷ ಮುಖ್ಯ ಅಲ್ವಾ? ಓ, ನೀನು ಆ ರೀತಿ ಹೇಳಿದ್ಯಾ? ಐ ಆಮ್ ಸಾರಿ. ಈಗ ಹೇಳ ಆದಿತ್ಯ, ನಾನು ನಿನ್ನ ಸಾವಿನ ಬಗ್ಗೆ ಕೇಳಿದಾಗ ನೀನು ಯಾಕೆ ಓಡ್ ಹೋದೆ? ಯಾಕೆಂದ್ರೆ ನನಗೆ ಸಾವಂದ್ರೆ ಭಯ ಸರ್. ಅದಕ್ಕೆ ಈಗ್ಲೂ ಓಡ್ ಹೋಗೋಷ್ಟು ಭಯ ಆಗ್ತಿದೆ.
ಇದೊಂದು ಪ್ರಶ್ನೆ ಬಿಟ್ಟು ಬೇರೆ ಇನ್ನೇನಾದ್ರೂ ಕೇಳಿ ಸರ್, ಪ್ಲೀಸ್ ಪ್ಲೀಸ್. ಕೇಳೋದಕ್ಕೇನು ಉಳಿದಿಲ್ಲ. ಇದು ಮುಖ್ಯವಾದ ಪ್ರಶ್ನೆ. ಇದಕ್ಕೆ ಉತ್ತರ ನನಗೆ ಬೇಕೇ ಬೇಕು. ನೀನು ಸಾವಿನ ಬಗ್ಗೆ ಹೇಳು. ನೀನು ಹೇಗೆ ಸತ್ತೆ? ಹೇಳಲೇಬೇಕಾ? ಆದ್ರೆ ನನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದು ಅವತ್ತು ನಾನು ಅವಳು ಗುಡಿಸ್ಲಲ್ಲಿದ್ವಿ. ಅದು ಅದು ಅಣ್ಣ ನಮಗ್ ಮಾಡಿಕೊಟ್ಟಿದ್ ಗುಡಿಸ್ಲು. ಅವತ್ತಿದ್ದಕ್ಕಿದ್ದಾಗೆ ಗುಡಿಸ್ಲುಗ್ ಬೆಂಕಿ ಬಿದ್ದುಬಿಡ್ತು. ಅಯ್ಯೋ, ಸುತ್ತಲೂ ಬೆಂಕಿ ಬೆಂಕಿ, ನನ್ನ ಮೈಯೆಲ್ಲ ಸುಡ್ತಿದೆ. ಬೆಂಕಿ ಯಾರಾದ್ರೂ ಕಾಪಾಡಿ, ಯಾರಾದ್ರೂ ಕಾಪಾಡಿ, ಯಾರಾದ್ರೂ ಕಾಪಾಡಿ, ಬೆಂಕಿ ಬೆಂಕಿ, ಯಾರಾದ್ರೂ ಕಾಪಾಡಿ, ಕಾಪಾಡಿ, ಯಾರಾದ್ರೂ ಬೆಂಕಿ. ಏನಾಗ್ತಿದೆ ನೋಡಿ, ಸ್ವಲ್ಪ ಸಮಾಧಾನ ಮಾಡಿ. ಪಾಪಚ್ಚಿ, ಬೆಂಕಿ ಬೆಂಕಿ, ಆದಿತ್ಯ, ಆದಿತ್ಯ, ಕಾಪಾಡಿ ಕಾಪಾಡಿ, ಬೆಂಕಿ ಬೆಂಕಿ, ನಾನು ಸೊಟ್ಟು ಕಾಪಾಡಿ. ಏನಾಯ್ತಪ್ಪ? ಆದಿತ್ಯ, 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 ಮಾತಾಡಪ್ಪ. ಇದೊಂದು ವಿಷಯ ನೀವು ಕೇಳಬಾರ್ದಾಗಿತ್ತು. ಅದೇನೋ ಸಾವಿನ ವಿಚಾರ ಕೇಳಿದ್ರೆ ಸಾಕು, ಥರ ಕಿಟಾರ್ ಅಂತ ಕಿರ್ಚ್ಕೊಂಡ್ಬಿಡ್ತಾನೆ, ಇಲ್ಲ ಓಡೋಗ್ಬಿಡ್ತಾನೆ, ಇಲ್ಲ ಅಂದರೆ ತಲೆ ಸುತ್ತ ಬಂದು ಬಿದ್ದುಬಿಡ್ತಾನೆ. ಅದಕ್ಕೆ ನಾವು ಅವನ ಹತ್ರ ಏನು ಕೇಳಕ್ಕೆ ಹೋಗಲ್ಲ ಸರ್. ಎಲ್ಲ ಸರಿಯಾಗಿದೆ. ಆದಿತ್ಯನ ತಂದೆ ಇದನ್ನೇ ವಿಲ್ನಲ್ಲಿ ಬರೆದಿರೋದು. ಇಲ್ಲ, ವಿಲ್ಲ? ಹೌದು, ವಿಲ್. 25 ವರ್ಷದ ನಂತರ ಆದಿತ್ಯ ಬರ್ತಾನೆ. ಅವನು ಹೇಗೆಲ್ಲ ಬಿಹೇವ್ ಮಾಡ್ತಾನೆ, ಏನೇನು ಮಾತಾಡ್ತಾನೆ ಅನ್ನೋದನ್ನ ಅವ್ರ ತಂದೆ ವಿಲ್ಲಲ್ಲಿ ಬರೆದಿಟ್ಟಿದ್ದಾರೆ. ಈಗ ಅವನು ಹಾಗೆ ಬಿಹೇವ್ ಮಾಡ್ತಾ ಇದ್ದಾನೆ. ಎಲ್ಲ ಸರಿಯಾಗೇ ಇದೆ. ಹಂಗಾದ್ರೆ ಇಡೀ ಆಸ್ತಿಗೆ ಅವನೇ ವಾರಸ್ದಾರ ಅಲ್ವಾ? ಅಂದ್ರೆ ಇಡೀ ಆಸ್ತಿನ ಅವನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತೀರಾ ಅಲ್ವಾ? ಹಾ, ಸ್ವಲ್ಪ ತಡ್ಕೊಳ್ಳಿ. ಇದೇನು ಆನ್ಲೈನ್ ಟ್ರಾನ್ಸ್ಫರ್ ಅಲ್ಲ, ATM ಪೇಟಿಎಂ ವ್ಯವಹಾರನೂ ಅಲ್ಲ. ನೀವು ಕೇಳಿದ ತಕ್ಷಣ ಪ್ರಾಪರ್ಟಿನ ಟ್ರಾನ್ಸ್ಫರ್ ಮಾಡಿಬಿಡೋದಕ್ಕೆ. ಮತ್ತೆ ಇನ್ನೇನಿದೆ? ಅದಕ್ಕೆಲ್ಲ ಬಹಳ ಪ್ರೊಸೀಜರ್ ಇದೆ. ನಾವಿನ್ನು ಏನ್ ಮಾಡ್ಬೇಕು? ನಾನು ಪರೀಕ್ಷೆ ಮಾಡಬೇಕಾಗಿರೋದು ಇನ್ನೂ ಬೇಕಾದಷ್ಟಿದೆ. ಇವನು ಹೇಗೆ ನಡ್ಕೊಳ್ತಾನೆ ಅನ್ನೋದನ್ನು ನೋಡಿ ನಾನು ಡಿಸೈಡ್ ಮಾಡ್ತೀನಿ. ಇದು ಜಸ್ಟ್ ಟ್ರೈಲರ್. ಫುಲ್ ಸಿನಿಮಾ ಇನ್ನು ಮುಂದೆ ಇದೆ. ನೀವೆಲ್ಲ ಸೇರಿ ಇವನ ಆರೋಗ್ಯನ ನೋಡ್ಕೊಳ್ಳಿ. ಆದಿತ್ಯ, ಪ್ಲೀಸ್ ಟೇಕ್ ಕೇರ್. ಮಗನೇ, ಈಜಾಡಕ್ಕೆ ಬರಲಿಲ್ಲ ಅಂದರೆ 2 ನಿಮಿಷ ನೀರಲ್ಲಿ ಇರೋಕ್ಕಾಗಲ್ಲ. ಉಸಿರುಗಟ್ಟಿ ನೆಗೆದು ಬಿದ್ದು ಹೋಗ್ತಾರೆ. ಈಜಿದ್ದು ನೀನಲ್ಲ ಕಣೋ, ಆದಿತ್ಯಪ್ಪನವರು.